ಓಂ ಯಸ್ಮಿನ್ ವೃಕ್ಷೇ ಮಧ್ವದಃ ಸುಪರ್ಣಾ ನಿವಿಶಂತೆ ಸುವತೆ ಚಾಧಿ ವಿಶ್ವೇ ತಸ್ಯೇದಮಾಹುಃ ಪಿಪ್ಪಲಂ ಸ್ವಾದ್ವಗ್ರೇ ತನ್ನೋ ನಷದ್ಯಃ ಪಿತರಂ ನ ವೇದ. ಇದು ಋಗ್ವೇದದ 1ನೇ ಮಂಡಲದ 164ನೇಯ ಸೂಕ್ತದ 22ನೇ ಮಂತ್ರ. ನಮ್ಮ ಅದೃಷ್ಟದಿಂದ ಆ ಮಂತ್ರದ ಪೂರ್ಣ ಪಾಠ ಸಿಕ್ತು, ಮತ್ತು ಆ ಮಂತ್ರ ಎಲ್ಲಿದೆ ಅಂತ ಕೂಡ ಸಿಕ್ತು. ಅದು ಯಾವುದೋ ಬೇರೆ ಶಾಖೆಯಲ್ಲಿ ಬಂದಿರುವಂತಹ ಮಾತು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅಥರ್ವಣ ಉಪನಿಷತ್ತಿನ ಆಚಾರ್ಯರ ಭಾಷೆ ಏನಿದೆ ಅದಕ್ಕೆ ಶ್ರೀನಿವಾಸ ತೀರ್ಥರು ರಚನೆ ಮಾಡಿರುವಂತಹ ಟೀಕಾದಲ್ಲಿ ಆ ವೇದವಾಕ್ಯದ ಪೂರ್ಣ ಪಾಠ ಕೊಟ್ಟಿದ್ದಾರೆ. ಈಗ ನಮಗೆ ಇತಿ ವಾಕ್ಯಶೇಷಾತ್ ಅಂತಷ್ಟೇ ಬಂದಿದೆ. ಆ ವಾಕ್ಯಶೇಷ ತಸ್ಯೇದಮಾಹುಃ ಪಿಪ್ಪಲಂ ಸ್ವಾದ್ವಗ್ರೇ ಅಂತನ್ನೋದು ವಾಕ್ಯಶೇಷ. ಆದರೆ ಅದರ ಪೂರ್ಣ ಮೊದಲನೇ ವಾಕ್ಯ ಎಲ್ಲಿ ಬರ್ತದೆ ಅಂತ ಕೊಟ್ಟು ನೋಡಿದಾಗ ಅದು ಈ ಋಗ್ವೇದದಲ್ಲಿ ಬರ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಶ್ರೀನಿವಾಸ ತೀರ್ಥರು. ಋಗ್ವೇದದಲ್ಲಿ ಬರ್ತದೆ ಅಂತ ಅವ್ರು ಹೇಳಿಲ್ಲ, ಆದರೆ ಆ ವಾಕ್ಯದ ಮೂಲ ರೂಪ ಹಿಂದಿನ ಭಾಗ ಪೂರ್ವಾರ್ಧ ಯಸ್ಮಿನ್ ವೃಕ್ಷೇ ಮಧ್ವದಃ ಸುಪರ್ಣಾ ನಿವಿಶಂತೆ ಸುಗತೆ ಚಾಧಿ ವಿಶ್ವೇ ಇತಿ ಪೂರ್ವಾರ್ಧ ಅಂತ ಕೊಟ್ಟಿದ್ದಾರೆ. ನಮಗೆ ಉತ್ತರಾರ್ಧ ಮಾತ್ರ ಸಿಕ್ಕಿತ್ತು. ಆ ಉತ್ತರಾರ್ಧವನ್ನು ಕೂಡ ಅಂತರ್ಜಾಲದಲ್ಲಿ ಜಾಲಾಡಿದಾಗ ಸಿಕ್ಕಿರಲಿಲ್ಲ. ಆದರೆ ಪೂರ್ವಾರ್ಧವನ್ನು ಪೂರ್ವಾರ್ಧ ನಮಗೆ ಸಿಕ್ಕಾಗ ಅದನ್ನ ಅಂತರ್ಜಾಲದಲ್ಲಿ ಜಾಲಾಡಲಿಕ್ಕೆ ಸಾಧ್ಯ ಆಗಿ ಅದು ಋಗ್ವೇದದ್ದು ಅಂತ ಗೊತ್ತಾಯ್ತು. ಅಂತೂ ಬೇರೆ ಯಾವುದೋ ಶಾಖೆದಲ್ಲ, ಇಷ್ಟು ಸ್ಪಷ್ಟ ಆಯ್ತು ನಮಗೆ. ತತ್ವಮಂಜರಿಯಲ್ಲಿ 76ನೇ ಗದ್ಯ ಭಾಗ ಏನಿದೆ 72ನೇ ಪೇಜಿನಲ್ಲಿ ಅಲ್ಲಿ ಸ್ವಾದ್ವಗ್ರ ಅಂತಿದೆ, ಅದನ್ನೇ ಅಗ್ರೇ ಅಂತ ಮಾಡ್ಕೋಬೇಕು. ಪ್ರಿಂಟ್ ತಪ್ಪಾಗಿದೆ. ಇದು ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಈ ಮಂತ್ರವನ್ನು ಉದ್ಧರಿಸಿದ್ದಾರೆ. ತಸ್ಯೇದಮಾಹುಃ ಪಿಪ್ಪಲಂ ಸ್ವಾದ್ವಗ್ರೇ ತನ್ನೋ ನಷದ್ಯಃ ಪಿತರಂ ವೇದ ಇತಿ ಅಜ್ಞಾನಾಂ ಸ್ವಾಧು ನಿಷೇಧಾತ್ ಜೀವಾದ್ಯಮೇವ ನಾಶ್ನಾತಿ ಭಗವಾನ್ ನತು ನಾಶ್ನಾತ್ಯೇವ ತಸ್ಯೇದಮಾಹುಃ ಇತಿ ತಸ್ಯೇದಾಹುಃ ಪಿಪ್ಪಲಂ ಸ್ವಾದು ಇತಿ ಉಕ್ತತ್ವಾತ್ ಅಂತ ಇಷ್ಟಾಚಾರ್ಯರು ಅದಕ್ಕೆ ಭಾಷ್ಯ ಬರೀತಾರೆ. ಹಾಗಾದ್ರೆ ಒಟ್ಟಾರೆ ಆ ಮಂತ್ರದ ಅರ್ಥವನ್ನು ನೋಡೋಣ. ಅದಕ್ಕೆ ಶ್ರೀನಿವಾಸ ತೀರ್ಥರು ಅರ್ಥ ಬರೆದಿದ್ದಾರೆ. ಸ್ವಲ್ಪ ನಾನು ಕೂಡ ಪ್ರಯತ್ನಪಟ್ಟು ಅರ್ಥ ಮಾಡ್ಕೊಂಡಿದ್ದೇನೆ. ಪೂರ್ವಾರ್ಧದ ಅರ್ಥವನ್ನು ಕೂಡ ನೋಡೋಣ ಮೊದಲು. ಯಸ್ಮಿನ್ ವೃಕ್ಷ ಅಂದ್ರೆ ಯಾವುದು? ದೇಹವೆಂಬ ವೃಕ್ಷ. ಆ ದೇಹವೆಂಬ ವೃಕ್ಷದಲ್ಲಿ ಇದ್ದು ಅಂತ ಅಧ್ಯಾಹಾರ ಮಾಡ್ಕೋಬೇಕು, ಸ್ಥಿತ್ವ ಅಂತ ಅಧ್ಯಾಹಾರ ಮಾಡ್ಕೋಬೇಕು. ಮಧ್ವದಃ ಅಂದ್ರೆ ಈ ವಾಸ್ತವಿಕವಾಗಿ ಸಿಹಿ ಅಲ್ಲದೇ ಇದ್ದುದನ್ನ ಸಿಹಿ ಅಂತ ತಿಳ್ಕೊಂಡು ತಿನ್ನುವವರು. ಮಧ್ವದಃ ಅಂದ್ರೆ ಮಧು ಅಂದ್ರೆ ಸಿಹಿ ಅಂತ ಮಾಡಿಕೊಂಡು ಸಿಹಿ ಅಂತ ತಿಳ್ಕೊಂಡು ತಿನ್ನುವವರು ಅವರು ಮಧ್ವದಃ. ಆದ್ರೆ ವಾಸ್ತವಿಕವಾಗಿ ಸಿಹಿ ಅಲ್ಲ ಅಂತ ಅನ್ನೋದು ಅರ್ಥಾತ್ ಸಿದ್ಧ. ಅಮಧು ಏವ ಮಧುತ್ವೇನ ಅತ್ತಾರಹ, ಸಿಹಿ ಅಲ್ಲದೇ ಇದ್ದುದನ್ನು ಸಿಹಿ ಅಂತ ತಿಳ್ಕೊಂಡು ತಿಳ್ಕೊಳ್ಳುವಂತಹ ಏನು ವಿಶ್ವೇ ಸುಪರ್ಣಾಹ, ಈ ಅನೇಕ ಪಕ್ಷಿಗಳೇನಿವೆ, ಸುಪರ್ಣಾಹ ಅಂದ್ರೆ ಜೀವರು, ಅವರು ಯಸ್ಮಿನ್ ಅಶ್ನಂತಿ ಸುಪರ್ಣೆ ಮುಕ್ತವು ನಿವಿಶಂತಿ, ಅವರು ಈ ಸುಪರ್ಣ ಅಂತ ಕರೆಸ್ಕೊಂಡಿರುವಂತಹ ಭಗವಂತನಲ್ಲಿ ಮುಕ್ತಿ ಕಾಲದಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ನಿವಿಶಂತೆ ಅಂದ್ರೆ ವಾಸ ಮಾಡಿಕೊಂಡಿರ್ತಾರೆ. ಸುವತೆ ಯಮುದ್ದಿಶ್ಯವ ಸೋಮಖಂಡನಾದಿಕಂ ಕುರುವಂತೆ, ಆ ಭಗವಂತನನ್ನ ಉದ್ದೇಶಿಸಿಕೊಂಡೇ ಈ ಜಗತ್ತಿನಲ್ಲಿದ್ದಾಗ ಮತ್ತೆ ಮುಂದೆ ಮುಕ್ತಿಗೆ ಹೋದಾಗ ಕೂಡ ಸುವತೆ ಈ ಸೋಮ ಎಂಬ ಬಳ್ಳಿಯನ್ನ ತಂದು ಅದನ್ನ ಸವನ ಮಾಡುವುದು ಅಂದ್ರೆ ಮರ್ದನ ಮಾಡುವುದು, ಅದನ್ನು ಹಿಂಡೋದು, ರಸವನ್ನು ತೆಗೆಯೋದು, ರಸವನ್ನು ತೆಗಿಲಿಕ್ಕಾಗಿ ಹಿಂಡೋದು. ಹಾಗಾಗಿ ಶೃಂಗ್ ಅಭಿಷವೇ ಅಂತ ಧಾತು ಇದೆ, ಅದನ್ನ ವೇದದಲ್ಲಿ ಹೇಳಿದ್ದಾರೆ. ಸೋಮ ಬಳ್ಳಿಯನ್ನ ಮರ್ದನ ಮಾಡುವುದು ಅಂತ ಅರ್ಥ. ಮತ್ತು ಅಂತಹ ಭಗವಂತ ಏನಿದ್ದಾನೆ, ಯಶ್ಚ ಅಗ್ರೇ ಸರ್ವತಃ ಶ್ರೇಷ್ಠ, ಮುಂದೆ ತಸ್ಯೇದಮಾಹುಃ ಪಿಪ್ಪಲಂ ಸ್ವಾದ್ವಗ್ರೇ ಅಂತಿದೆ. ಅಗ್ರೇ ಅಂತಂದ್ರೆ ಅವನು ಎಲ್ಲದಕ್ಕಿಂತಲೂ ಶ್ರೇಷ್ಠನಾಗಿದ್ದಾನೆ. ತಸ್ಯ ಈತ ಅವನಿಗೆ ಸಂಬಂಧಪಟ್ಟದ್ದಿದು. ಸ್ವಾದು ಪಿಪ್ಪಲಂ, ಸ್ವಾದುವಾದಂತಹ ಈ ಕರ್ಮದ ಫಲ. ಅಸ್ವಾದು ಅಂದ್ರೆ ಅಶುಭದ ಲವಲೇಶವೂ ಇಲ್ಲದಂತೆ ಕೇವಲ ಶುಭವಾದದ್ದನ್ನೇ ತಿನ್ನುವವನೇನಿದ್ದಾನಲ್ಲ ಅವನು ಆ ಪರಮಾತ್ಮ ಮಾತ್ರ. ತಸ್ಯ ಈತ ಅಂದ್ರೆ ತಸ್ಯೈವ ಸ್ವಾದು ಪಿಪ್ಪಲಂ ಕರ್ಮಫಲಂ ಭೋಗ್ಯಮಾಹುಃ.
ಈ ಪರಮಾತ್ಮ ಶುಭವಾದನ್ನು ಮಾತ್ರ ತಿಂತಾನೆ. ಅವನಿಗೆ ಅದನ್ನು ತಿಂದಾಗ ಕರ್ಮದ ಫಲವನ್ನು ಅನುಭವಿಸಿದಾಗ ಅವನಿಗೆ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮಗಳು ಆಗೋದಿಲ್ಲ. ಆದ್ರಿಂದ ಅವನು ಸ್ವಾದವಾದನ್ನು ಮಾತ್ರ ತಿಂತಾನೆ. ಆದರೆ ಈ ಜೀವ ಇದ್ದಾನಲ್ಲ, ಅವನು ಆ ಜಗತ್ತಿನ ತಂದೆಯಾದಂತಹ ಪರಮಾತ್ಮನನ್ನ ತಿಳಿಯೋದಿಲ್ಲ. ಯಃ ಪಿತರನ್ನ ವೇದ ಅಂತ ಬಂದಿದೆ. ತಂದೆಯನ್ನ ಯಾರು ತಿಳ್ಕೊಂಡಿಲ್ವೋ ಅವನು ಅಂತ. ತಂದೆಯನ್ನ, ಜಗತ್ತಿನ ತಂದೆಯಾದ ಪರಮಾತ್ಮನನ್ನ, ತನಗೂ ತಂದೆಯಾದ ಪರಮಾತ್ಮನನ್ನ ಯಾರು ತಿಳಿದಿಲ್ಲವೋ ಅವನು ಅತಯೇವ ನಶತ್, ಅವನು ಹಾಳಾಗಿ ಹೋಗ್ತಾನೆ. ಈ ಸಂಸಾರದಲ್ಲೇ ಮತ್ತೆ ಮತ್ತೆ ಸಂಚಾರ ಮಾಡ್ತಾ ಇರ್ತಾನೆ. ಅಥವಾ ನರಕಾದ್ ಅನರ್ಥರ ರೂಪಂ ನಾಶಂ ಪ್ರಾಪ್ನುವಾನಃ, ನಿತ್ಯ ನರಕಕ್ಕಾದ್ರೂ ಹೋಗಿಬಿಡ್ತಾನೆ. ಪ್ರಾಪ್ನುವಾನಃ ಜೀವ, ಅಂತ ಜೀವ. ತಸ್ಯ ತತ್ ಸ್ವಾದುಫಲಂ ನ ಊತ, ಇಲ್ಲವೇ ಇಲ್ಲ. ಪರಮಾತ್ಮನ ಮಹಿಮೆಯನ್ನ ಪೂರ್ಣವಾಗಿ ತಿಳಿಯದಂಥ ಈ ರಾಜಸ ತಾಮಸರಿಗೆ ಇದಿಲ್ಲ. ಮತ್ತೆ ಪರಮಾತ್ಮನ ಮಹಿಮೆಯನ್ನ ಸ್ವಲ್ಪ ಸ್ವಲ್ಪ ಆದರೂ ತಿಳಿದಿರುವಂತಹ ಸಾತ್ವಿಕಾದಿಗಳಿಗೂ ಕೂಡ ಪೂರ್ಣವಾಗಿ ಭಗವಂತ ಹೇಗೆ ಭೋಗ ಮಾಡ್ತಾನೋ ಅಂಥ ಭೋಗ ಇಲ್ಲ ಅಂತ ಹಾಗೂ ಕೂಡ ತಿಳ್ಕೋಬಹುದು. ಯಾಕಂದ್ರೆ ಪರಮಾತ್ಮನ ಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ಹಾಗಾಗಿ ಜೀವನಿಗೆ ಸ್ವಾದು ಫಲಂ ನ ಉತ ತನ್ನೋ ನ ಸದ್ಯ ಪಿತರಂ ನ ವೇದ, ತಸ್ಯ ನ ಉತ, ಅವನಿಗಿಲ್ಲ ಅದು. ಪರಮಾತ್ಮನಿಗೆ ಮಾತ್ರ ಇದು ಈ ಸ್ವಾದು ಭೋಗ ಇದೆ ಅಂತ ಅರ್ಥ. ಅತ್ರ ಕರ್ಮಫಲ ಭೋಗೋ ನಾಮ ಕರ್ಮಾನುಸಾರೇಣ ಪ್ರಾಪ್ತ ವಿಷಯ ಭೋಗ ಇವ ವಿವಕ್ಷಿತಃ. ಕರ್ಮಫಲ ಭೋಗ ಅಂದ್ರೇನು? ಕರ್ಮಕ್ಕನುಸಾರವಾಗಿ ನಮಗೆ ಬಂದಿರುವಂತಹ ವಿಷಯಗಳ ಭೋಗ ಅಂತ ಅರ್ಥ. ಇಷ್ಟನ್ನ ಅವರು ಶ್ರೀನಿವಾಸ ತೀರ್ಥರು ತಮ್ಮ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ. ಸ್ವಲ್ಪ ನಾನು ಅದನ್ನು ಸೇರಿಸ್ಕೊಂಡು ಹೇಳಿದ್ದೇನೆ. ಸುಖರೂಪಶ್ಚ ಭೋಕ್ತೃತ್ವ ಅಂತ ಗೀತಾ ಭಾಷ್ಯದಲ್ಲಿ ಕೂಡ ಆಚಾರ್ಯರು ಅದನ್ನ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಟೀಕಾಚಾರ್ಯರ ವಿವರಣೆಗಳು ಕೂಡ ಇವೆ. ಸುಖ ಕಾರಣಸ್ಯ ಇತ್ಯರ್ಥ ಅಂತ. ಆದ್ರಿಂದ ಅಜ್ಞಾನಾಂ ಜೀವಾನಾಂ ಸ್ವಾಧು ನಿಷೇಧಾತ್. ನಾನೀಗ ಓದ್ತಾ ಇರೋದು ಇವೆಲ್ಲ ಕೆಲವು ಅಥರ್ವಣ ಉಪನಿಷತ್ತಿನ ಟೀಕಾವಾಕ್ಯಗಳು. ಇತಿ ಅಜ್ಞಾನಾಂ ಸ್ವಾಧು ನಿಷೇಧಾತ್. ಜಗತ್ತಿನ ತಂದೆಯಾದ ಪರಮಾತ್ಮನನ್ನು ತಿಳಿಯದಂತಹ ಅಜ್ಞಾನಿಗಳಿಗೆ ಸ್ವಾದು ಭೋಗ ಇಲ್ಲ, ಅವರಿಗೆ ಅಸ್ವಾದು ಭೋಗ ಮಾತ್ರ. ಪರಮಾತ್ಮನಿಗೆ ಸ್ವಾದು ಭೋಗ ಮಾತ್ರ. ಜೀವಾಜ್ಯಮೇವ ನಾಶ್ನಾತಿ ಭಗವಾನ್. ಪರಮಾತ್ಮ ತಿನ್ನೋದಿಲ್ಲ ಅಂತ ಈ ದಾಸುಪರ್ಣ ಅನ್ನುವಂತಹ ಅಥರ್ವಣ ಉಪನಿಷತ್ತಿನ ಮಾತು ಹೇಳ್ತಾ ಇದೆಯಲ್ಲ, ತಿನ್ನೋದಿಲ್ಲ ಅಂತ. ತಿನ್ನೋದಿಲ್ಲ ಅಂದ್ರೆ ಏನು? ಜೀವ ಯಾವುದು ಸಮ್ಮಿಶ್ರವಾದನ್ನ, ಈ ಅಸ್ವಾದವಾದನ್ನು ತಿಂತಾನೆ, ಅದನ್ನು ಪರಮಾತ್ಮ ತಿನ್ನೋದಿಲ್ಲ ಅಂತ ಅರ್ಥ. ಜೀವನಿಂದ ಆದ್ಯಂ ತಿನ್ನಲ್ಪಡುವ ಅಥವಾ ಆದ್ಯಂ ತಿನ್ನಲ್ಪಡುವುದನ್ನೇ ಭಗವಂತ ತಿನ್ನುವುದಿಲ್ಲ. ಹೊರತು ತಿನ್ನುವುದೇ ಇಲ್ಲ ಅಂತಲ್ಲ. ನತು ನಾಶನಾತ್ಯವ, ಇದೆಲ್ಲ ಅಥರ್ವಣ ಉಪನಿಷತ್ತಿನ ವಾಕ್ಯ, ಇಲ್ಲಿ ಕಾಣಿಸೋದಿಲ್ಲ. ಈಗ ತಿನ್ನುವುದೇ ಇಲ್ಲ ಅಂತಲ್ಲ, ತಿಂತಾನೆ, ಸ್ವಾದವಾದನ್ನು ತಿಂತಾನೆ. ಜೀವ ತಿನ್ನುವಂಥ ಅಸ್ವಾದವಾದನ್ನು ತಿನ್ನೋದಿಲ್ಲ. ತಿಂದೇ ಸ್ವಾದವಾದನ್ನು ತಿಂತಾನೆ ಅಂತ ಅನ್ನೋದಕ್ಕೆ ತಸ್ಯೇದ ಮಾಹು ಪಿಪ್ಪಲಂ ಸ್ವಾದು ಇತಿ ಉಕ್ತತ್ವಾತ್. ತಸ್ಯೇದ ಮಾಹು ಪಿಪ್ಪಲಂ ಸ್ವಾದು ಅಂತ ಇದೇ ಋಗ್ವೇದದ ನಾವೇನು ಮಂತ್ರ ನೋಡ್ತಾ ಇದ್ದೀವಿ, 1ನೇ ಮಂಡಲದ 164ನೇ ಸೂಕ್ತದ 22ನೇ ಮಂತ್ರ, ಅದರಲ್ಲಿ ಪೂರ್ವಾರ್ಧದಲ್ಲಿ ಹೇಳಿದ್ದಾರೆ. ಅದರಿಂದ ಒಂದು ಭೋಗ ಮಾಡಿಯೇ ಮಾಡ್ತಾನೆ ಅಂತ ಅರ್ಥ. ಅದನ್ನ ಈಗ ನಾವು ರಾಘವೇಂದ್ರ ಸ್ವಾಮಿಗಳ ಆ ತತ್ವಮಂಜರಿಯಲ್ಲಿ ನೋಡಬೇಕು. ತಸ್ಯೇದ ಮಾಹು ಪಿಪ್ಪಲಂ ಸ್ವಾದ್ವಗ್ರೇ ತನ್ನೋ ನಷದ್ಯ ಪಿತರಂ ನ ವೇದ ಇತಿ ಅನಶನ ವಾಕ್ಯಶೇಷೆ. ಅನಶನ ವಾಕ್ಯಶೇಷ ಅಂದ್ರೆ, ನಾನು ಈ ಹಿಂದೆ ನಿನ್ನೆ ಮೊನ್ನೆ ಅದನ್ನು ಹೇಳುವಾಗ ಅನಶನ ವಾಕ್ಯಶೇಷ ಅಂದ್ರೆ ದ್ವಾಸುಪರ್ಣ ತೈಜಾ ಸಖಾಯ ಅನ್ನುವಂಥ ಯಾವುದೋ ಒಂದು ವೇದವಾಕ್ಯ ಯಾವುದೋ ಶಾಖಾದಲ್ಲಿದೆ ಅಂತ ಹೇಳಿದ್ದೆ. ಆ ವಾಕ್ಯ ಅಲ್ಲ ಅದು. ಅನಶನ ವಾಕ್ಯ ಅಂದ್ರೆ ಈ ಋಗ್ವೇದದ 1ನೇ ಮಂಡಲದ 164ನೇ ಸೂಕ್ತದಲ್ಲಿ 22ನೇ ಮಂತ್ರದಲ್ಲಿ ಬರುವಂತ ವೇದವಾಕ್ಯ, ಅದು ಅನಶನ ವಾಕ್ಯ. ಜೀವ ತಿನ್ನೋದಿಲ್ಲ ಅಂತ ಹೇಳುವ ವಾಕ್ಯ. ಆದ್ರೆ ಅಲ್ಲೇ ಪರಮಾತ್ಮ ತಿಂತಾನೆ ಅಂತ ಕೂಡ ಹೇಳಿದ್ದಾರೆ. ಅನಶನ ವಾಕ್ಯ ಶೇಷ ಯಹ ಜೀವ ಅನದ್ಯ ಅತೃತ್ವೇನ ಉಕ್ತ. ಈ ಜೀವ ಅನದ್ಯ, ಜೀವನಿಗೆ ಯಾವುದು ತಿನ್ನಲಾಗುವುದಿಲ್ಲವೋ ಅಂದ್ರೆ ಕೇವಲ ಸ್ವಾದವಾದದ್ದು, ಅದನ್ನ ಪರಮಾತ್ಮ ತಿಂತಾನೆ. ಅದ್ಯ ಅಂದ್ರೆ ತಿನ್ನಲ್ಪಡುವುದು, ಅನದ್ಯ ಅಂದ್ರೆ ತಿನ್ನಲ್ಪಡದೇ ಇರುವಂಥದ್ದು. ಅದು ಕೆಲವರು ಅದ್ಯ ಅಂತ ಹೇಳ್ತಾರೆ, ಕೆಲವರು ಆದ್ಯ ಅಂತ ಹೇಳ್ತಾರೆ. ಅದೇನೇ ಇರಲಿ, ಅಂತೂ ಜೀವನಿಗೆ ಲಭ್ಯವಲ್ಲದ ಸ್ವಾದುಭೋಗವನ್ನು ಪರಮಾತ್ಮ ಮಾಡ್ತಾನೆ. ಉಕ್ತ ಸಹ ವಿಷ್ಣುರೇವ ಅತ್ತ. ಆ ಪರಮಾತ್ಮನೇ ಅತ್ತ ಅಂದ್ರೆ ಋತಪಾನಕರ್ತ. ಋತ ಅಂತಂದ್ರೆ ಋತಂ ಸತ್ಯಂ ತಥಾ ಧರ್ಮ ಸುಕೃತಂ ಚ ಇತ್ಯಾದಿ. ಋತ ಅಂದ್ರೆ ಯಥಾರ್ಥ ಅರ್ಥ ಇದೆ, ಮತ್ತೆ ಧರ್ಮ ಅಂತ ಅರ್ಥ ಇದೆ, ಹಾಗೆ ಸುಕೃತ ಅಂತ ಕೂಡ ಅರ್ಥ ಇದೆ. ತಥಾಚ ಶ್ರುತಿ ಜೀವಾದ್ಯ ಅಶುಭ ಅದನಪರ ಇತಿ ಭಾವ. ಈ
ಈ ದ್ವಾಸುಪರ್ಣ ಅನ್ನುವಂಥ ವೇದವಾಕ್ಯದಿಂದ ನಮಗೇನು ನೀವು ವಿರೋಧ ಹೇಳಿದ್ರಲ್ಲ, ನಚ ಅನಶನ ಶ್ರುತಿ ವಿರೋಧ ಅಂತ, ಆ ಶ್ರುತಿ ಪರಮಾತ್ಮ ತಿನ್ನುವುದಿಲ್ಲ ಅಂತ ಹೇಳಿದ್ದು ಯಾವುದನ್ನ? ಜೀವ ತಿನ್ನುವ ಸಂಗತಿಯನ್ನು ಅವನು ತಿನ್ನೋದಿಲ್ಲ ಅಂತ ಹೇಳಿದೆ. ಜೀವಾದ್ಯ ಅಶುಭ ಅದನ ಪರ, ಜೀವನಿಂದ ತಿನ್ನಲ್ಪಡುವಂತಹ ಅಶುಭವನ್ನ ಪರಮಾತ್ಮ ತಿನ್ನುವುದಿಲ್ಲ. ಅಶುಭ ಅದನ ಅಂತಿದೆಯಲ್ಲ, ಅಶುಭವನ್ನ ಪರಮಾತ್ಮ ತಿಂತಾನೆ ಅಂತಲ್ಲ, ಆ ಅಶುಭವನ್ನ ಖಂಡನೆ ಮಾಡುವುದು ಪರಮಾತ್ಮನಲ್ಲಿ. ಪರ ಅಂದ್ರೆ ಅದನ್ನ ವಿಧಿಪೂರ್ವಕವಾಗಿ ಹೇಳೋದು ಅಂತ ಅರ್ಥ, ನಿಷೇಧಪೂರ್ವಕವಾಗಿ ಅದನ್ನು ಖಂಡನೆ ಮಾಡೋದು ಅಂತಲೂ ಕೂಡ ಅರ್ಥ ಆಗ್ಬೋದು ಪರ ಅಂತ ಅನ್ನೋದಕ್ಕೆ. ವಾಕ್ಯದಲ್ಲಿ ಸ್ವಲ್ಪ ತಪ್ಪಿದ್ದಂತೆ ಕಾಣಿಸ್ತದೆ. ಇಲ್ಲಿ ಅದು ಹೇಗಿದ್ರು ಅದಕ್ಕೆ ಅರ್ಥ ಮಾಡಬಹುದು. ಜೀವ ತಿನ್ನುವ ಅಶುಭವನ್ನ ಪರಮಾತ್ಮ ಅದನ್ನ ಅಂದ್ರೆ ತಿನ್ನುವುದು, ಅದು ಪರ ಅಂದ್ರೆ ಅದನ್ನು ನಿರಾಕರಣೆ ಮಾಡೋದು. ಜೀವ ತಿನ್ನುವ ಅಶುಭವನ್ನ ಪರಮಾತ್ಮನು ಅದನ್ನ ಅಂದ್ರೆ ತಿನ್ನುವುದು, ಅದನ್ನು ಪರ ಅಂದ್ರೆ ನಿರಾಕರಣೆ ಮಾಡೋದು. ಮತ್ತೆ ಅರ್ಥ ಹೇಳಿದ್ರೆ ಅದನ್ನು ಗಮನಿಸಬೇಕು. ಹೀಗೆ ಅದನ್ನ ನಿರಾಕರಣೆ ಮಾಡ್ಲಿಕ್ಕಾಗಿ ವೇದವಾಕ್ಯ ಹೊರಟಿದೆ ಹೊರತು ಅವನು ತಿನ್ನುವುದೇ ಇಲ್ಲ ಅಂತ ಹೇಳಿ ಹೊರಟಿಲ್ಲ ಆ ವೇದವಾಕ್ಯ. ಹಾಗೆ ಅರ್ಥ ಮಾಡಬಾರದು. ಅಥರ್ವಣ ಉಪನಿಷತ್ತಿನ ಮಾತಕ್ಕೆ ಏಕವಾಕ್ಯತ ಅಂತ ಅನ್ನೋದು ಬೇಕು. ಎಲ್ಲಾ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಏನೇನು ವೇದಗಳು ಹೇಳಿದೆ ಅಂತ ಅನ್ನೋದನ್ನು ನೋಡಬೇಕು. ಋಗ್ವೇದದಲ್ಲಿ ಅಂತೂ ನಮಗದು ಸಿಕ್ತು ಪ್ರಯತ್ನವಶಾತ್. ಯಾವುದೋ ಶಾಖಾಂತರದ್ದು ಅಂತ ತಿಳ್ಕೊಂಡಿದ್ವಿ, ಅದು ಮತ್ತಷ್ಟು ಪ್ರಯತ್ನ ಮಾಡಿದಾಗ ಸಿಕ್ತು. ಅದನ್ನ ಇಲ್ಲಿ ಹೇಳಿದ್ದೇನೆ.